ಹರಿ ಓಂ ಶ್ರೀರಾಮ್ ಅಂಬಜ್ಞ. ನನ್ನ ಹೆಸರು ಸಂಗೀತಾ ವೀರ ಅಶೋಕ ಕಾರ್ಜಿನಿ, ಹಿಂದವಾಡಿ ಉಪಾಸನಾ ಕೇಂದ್ರ. ನನಗ ಈ ಅನುಭವದಿಂದ ಏನು ಹೇಳುವುದಿದೆ ಅಂದರೆ, ಸದ್ಗುರು ಮನುಷ್ಯರನ್ನ ಕಾಪಾಡ್ತಾರೆ. ಇದು ಒಂದು ನಮ್ಮಲ್ಲಿ ಅತಿ ವಿಶ್ವಾಸ ಇರುತ್ತೆ. ಒಂದು ನಾವು ನಂಬಿಕೆ ಇಟ್ಟಿರೋ ಪ್ರಕಾರ ನಮ್ಮನ್ನವರು ಯಾವುದೇ ಸಂಕಟದಿಂದ ಪಾರು ಮಾಡ್ತಾರೆ. ಆದ್ರೆ ಮೂಕ ಪ್ರಾಣಿಗಳನ್ನು ಕೂಡ ಅಷ್ಟೇ ಒಂದು ಪ್ರೇಮದಿಂದ ಅವ್ರಿಗೆ ಬಂದಿರೋ ತೊಂದರೆಯಿಂದ ಅವ್ರನ್ನ ಯಾವ ರೀತಿ ಈಚೆ ತಗೊಂಡು ಬರ್ತಾರೆ ಅನ್ನೋದು ನನಗೆ ಹೇಳ್ಬೇಕಾಗಿದೆ. ಏನಂದ್ರೆ ನಮ್ಮನೆಯಲ್ಲೊಂದು ಬೆಕ್ಕು ಸಾಕಿದ್ವಿ ನಾವು. ಅದು ಬೆಕ್ಕು ಡೈಲಿ ಹೋಗೋದು, ಆಚೆ ಹೋಗೋದು, ಊಟ ಮಾಡೋದು, ಬರೋದು ಇತ್ತು. ಒಂದ್ಸರ್ತಿ ಹೋಗಿದ್ದು 2 ದಿವಸ ಆದ್ರೂ ಬರ್ಲಿಲ್ಲ. ನಾನು ಬಾಪುನ ಹತ್ರ ಬಾಪು ಬೆಕ್ಕು ಹೋಗಿರೋದು ಬರಲೇ ಇಲ್ಲ. ಸರಿ 3ನೇ ದಿವಸ ಬೆಕ್ಕು ಸಿಕ್ತು. ಅದು ಸಿಕ್ಕಿರೋ ಸ್ಥಿತಿ ಅಂದ್ರೆ ಬಿದ್ದು ಕಾಲು ಮುಡ್ಕೊಂಡಿರೋ ಸ್ಥಿತಿಯಲ್ಲಿ ನಮಗೆ ಬೆಕ್ಕು ಸಿಕ್ಕಿತ್ತು. ಅದ್ರ ಕಾಲು ಮುರಿದಿತ್ತು. ಸರಿ ಇನ್ನೇನ್ ಮಾಡೋಣ ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಡಾಕ್ಟರ್ ಅದಕ್ಕೆಲ್ಲ ಔಷಧಿ ಎಲ್ಲ ಮಾಡಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಕಾಲಿಗೆ ಕಟ್ ಹಾಕಿ ಕಳಿಸಿದ್ರು. ಕಟ್ಟ ಹಾಕಿಸ್ಕೊಂಡು ಬಂದ್ವಿ. ರಾತ್ರಿ ಎಲ್ಲ ಅದು ತುಂಬಾನೇ ತೊಂದರೆ ಅನುಭವಿಸ್ತಾ ಇತ್ತು. ಆಮೇಲೆ ಆ ತೊಂದರೆ ನಮಗ್ ನೋಡಕ್ ಆಗ್ಲಿಲ್ಲ. ಸರಿ ಅಂದ್ಬಿಟ್ಟು ಡಾಕ್ಟರ್ಗೆ ಇಲ್ಲರಿ ಇದು ತುಂಬಾ ತೊಂದರೆ ಮಾಡ್ಕೊಳ್ತಾ ಇದೆ, ನೀವು ಹಾಕಿರೋ ಕಟ್ಟನ್ನ ನಾವು ಬಿಚ್ಚುತ್ತೀವಿ ಅಂತ ಹೇಳಿದ್ವಿ. ಸರಿ ನಿಮ್ ಇಷ್ಟ ಬಿಚ್ಚಿರಿ, ಆದ್ರೆ ಬಿಚ್ಚಿದ್ಮೇಲೆ ಅದ್ರ ಕಾಲ್ ಮಾತ್ರ ಸರಿ ಆಗಲ್ಲ, ಅದು ಈ ತರ ಕುಂಟ್ಕೊಂತಾನೆ ನಡೆಯೋದು, ಬಿಚ್ಚಾಕ್ರಿ ಅಂತಂದ್ರು. ಸರಿ ಅಂತ ಹೇಳಿ ಕಟ್ಟು ಬಿಚ್ಚಾಕಿದ್ವಿ. ಬಿಚ್ಚಾಕಿದ್ಮೇಲೆ ನನಗೊಂದು ಬಾಪು ಅವ್ರ ಮೇಲೆ ವಿಶ್ವಾಸ. ಸರಿ ನಾನೇನ್ ಮಾಡಿದೆ, ಬಾಪು ಅವ್ರ ಹತ್ರ, ಬಾಪು ಅದು ತುಂಬಾ ನೋವು ಅನುಭವಿಸ್ತಾ ಇದೆ, ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಊದಿಯನ್ನ ಅದ್ರ ಕಾಲಿಗೆ ಹಚ್ಚಿ ತಿಕ್ತಾ ಬರ್ತೀನಿ ಬಾಪು, ಅದ್ರ ಕಾಲು ಮಾತ್ರ ನೀವು ಸರಿ ಮಾಡಿಕೊಡಿ ಅಂತ ಡೈಲಿ ಪ್ರಾರ್ಥನೆ ಮಾಡೋಳು. ಅದು ಮುರಿದಿರೋ ಕಾಲಿಗೆ ಬಾಪು ಊದಿ ಹಚ್ಚಿ ತಿಕ್ತಾ ಇರ್ತಿದ್ದೆ. 8-10 ದಿವಸದಲ್ಲಿ ನನ್ನ ಬೆಕ್ಕಿನ ಕಾಲು ಮುರಿದಿದೆ ಅಂತ ಯಾರಿಗೂ ಗೊತ್ತಿಡಿಲಿಕ್ಕಾಗ್ಲಿಲ್ಲ. ಎಲ್ರು ಕೇಳೋರು, ಇದೇನಾದ್ರೆ ನಿಮ್ ಬೆಕ್ಕು ಕಾಲು ಮುರಿದಿರೋ ಬೆಕ್ಕ ಅಂತ ಕೇಳೋರು. ಆ ರೀತಿ ಮೂಕ ಪ್ರಾಣಿ ವೇದನೆಯಿಂದ ಮುಕ್ತ ಹ್ಯಾಗ್ ಮಾಡ್ತಾರೆ ಸದ್ಗುರು, ಬರೀ ಮನುಷ್ಯರನ್ನಷ್ಟೇ ತೊಂದರೆಯಿಂದ ಕಾಪಾಡ್ತಾರೆ ಅನ್ನೋದಕ್ಕಿಂತ ಬಾಯಿ ಇರದಿರೋ ಪ್ರಾಣಿನೂ ಕೂಡ ಆ ವೇದನೆಯಿಂದ ಮುಕ್ತ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಮನೆಯಲ್ಲಿರೋ ಒಂದು ಬೆಕ್ಕಿನ ಅನುಭವನೇ ಸಾಕ್ಷಿ. ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ಸದ್ಗುರು ನಮ್ಮನ್ನಷ್ಟೇ ಅಲ್ಲ, ಅವರನ್ನು ನಂಬಿರೋ ಒಂದು ಪ್ರಾಣಿನೂ ಕೂಡ ಅವರು ವೇದನೆಯಿಂದ ಮುಕ್ತ ಮಾಡ್ತಾರೆ ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ. ಹರಿ ಓಂ ಶ್ರೀರಾಮ್ ಅಂಬಜ್ಞ.